ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿದ ಚೆನ್ನಮ್ಮ ಪಾರ್ಥಿವ ಶರೀರ. ಝೀರೋ ಟ್ರಾಫಿಕ್ನಲ್ಲಿ ಪಾರ್ಥಿವ ಶರೀರ ತಗೊಂಡು ಬಂದ ಪೊಲೀಸರು. ಪೊಲೀಸ್ ಭದ್ರತೆಯಲ್ಲಿ ಪದ್ಮನಾಭನಗರಕ್ಕೆ ಆಗಮಿಸಿದ ಮೃತದೇಹದ ವಾಹನ. ಮತ್ತೆ ಅಷ್ಟೇ ಇದ್ದಾರಾ? ಮೊಬೈಲ್ ತೆಗೆದು सर साइड बने सर साइड बारना बनी सर साइड बंदी अಲ್ಲ ರೈಟ್ ಸೈಡ್ ಆವಾಗಿಂದ ನೋಡ್ತಾ ಇದ್ದೀಯಪ್ಪ. ಆ ತಾಯಿಯಿಂದಲೇ ಒಂದು ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಉಳಿದಂಥದ್ದು. ಅವತ್ತೇ ಅವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನು ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಪದ್ಮನಾಭನಗರದ ಮನೆಯಲ್ಲಿ ಇವತ್ತೇನು ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ.
ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂಥ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆಗೆ ಜನ್ಮ ಕೊಟ್ಟಂಥ ಸ್ಥಳ, ಅಲ್ಲಿಗೆ ಅವರನ್ನು ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು ತೀರ್ಮಾನಗಳನ್ನು ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಹೊಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲರ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ, ಒಂದು ಪವಿತ್ರವಾದಂಥ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂಥ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ.